ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷವೂ ಮುಂದುವರಿಯಬೇಕು. ಹೆಗ್ಗವಾಡಿಪುರ ಮಹೇಶ್ ಕುಮಾರ್, ಜನಾದೇಶ ಉಲ್ಲಂಘಿಸಿ ರಾಜೀನಾಮೆ ನೀಡಿದಿರಿ. ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಾಗುತ್ತದೆ. ಚಾಮರಾಜನಗರ ಹನೂರು ಭಾಗದ ರೈತರ ಬಹುದಿನಗಳ ಬೇಡಿಕೆಯಾಗಿದ್ದ 490 ಕೋಟಿ ವೆಚ್ಚದ ಉಡುತೊರೆಹಳ್ಳ ಜಲಾಶಯ ಏತ ನೀರಾವರಿ ಯೋಜನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ಸ್ವಾಗತಾರ್ಹವಾಗಿದ್ದು, ಹನೂರು ಭಾಗದ ರೈತರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾಯಂ ಆಹ್ವಾನಿತರಾದ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಅಭಿನಂದನೆ ತಿಳಿಸಿದರು. ನಗರದಲ್ಲಿ ಪ್ರಜಾಭವ ಟಿವಿಯೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶ್ವ ರೈತರ ನಾಯಕರಾದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಗರಡಿಯಲ್ಲಿ ಬೆಳೆದಿದ್ದ ಹಿನ್ನೆಲೆಯಲ್ಲಿ ಹನೂರು ಭಾಗದ ನೀರಾವರಿ ಯೋಜನೆಗೆ ಬಜೆಟ್ನಲ್ಲಿ 491 ಕೋಟಿ ಘೋಷಣೆ ಮಾಡಿದ್ದಾರೆ. ಇದಕ್ಕಾಗಿ ಹನೂರು ಅಜ್ಜಿಪುರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ರೈತರ ಮನವಿ ಮುಖ್ಯಮಂತ್ರಿಗಳಿಗೆ ಸ್ಪಂದಿಸುವುದಕ್ಕೆ ಅವರಿಗೆ ಈ ಮೂಲಕ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷವೂ ಮುಂದುವರಿಯುವ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ರಾಜ್ಯದ ಜನತೆ ಅಧಿಕಾರ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಎಂದು, ಒಂದು ವೇಳೆ ಜನಾದೇಶ ಉಲ್ಲಂಘಿಸಿದರೆ ನಿಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಾಗುತ್ತದೆ ಎಂದು ಹೆಗ್ಗವಾಡಿಪುರ ಮಹೇಶ್ ಎಚ್ಚರಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಇವತ್ತು ಬಜೆಟ್ ಅನೌನ್ಸ್ ಆಗಿದೆ. ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ತುಂಬೂರದ ಸ್ವಾಗತ, ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸಿದ್ದರಾಮಯ್ಯ ನಮ್ಮ ರೈತ ಸಂಘದ ಒಂದು ಬಲದಿಂದ ರಾಜಕೀಯಕ್ಕೆ ಬಂದದ್ದು ಮತ್ತು ಪ್ರೊಫೆಸರ್ ಸ್ವಾಮಿಯರ ಹವಾ ಅವರಿಗಿರೋದ್ರಿಂದ ಇವತ್ತು ಹನೂರು ಭಾಗಕ್ಕೆ 491 ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ಆ ಭಾಗದ ಜನಕ್ಕೆ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಬೆಳೆಗೆ ನೀರಿಲ್ಲ, ವಿದ್ಯುತ್ ಇಲ್ಲ, ಮನೆಗಳಿಗೆ ಈ ರೀತಿ ವ್ಯವಸ್ಥೆ ಮಾಡಿದರು. ಕೂಡಲೇ ನಾನು ಇದನ್ನು ಸ್ವಾಗತ ಮಾಡ್ತೀನಿ. ಅದಕ್ಕೆ ಬೇಕಾದಷ್ಟು ಪ್ರಗತಿಪರ ಕೆಲಸದ ಒಂದು ಚಿಂತನೆ ಮಾಡಿ 4 ಲಕ್ಷಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಸ್ವಾಗತಾರ್ಹ. ಅದರಲ್ಲಿ ಸ್ವಲ್ಪ ಏನು ಅಂತಂದರೆ ಇವತ್ತು ಅಷ್ಟು ಕಷ್ಟಪಟ್ಟಿದ್ದಾರೆ ಹನೂರು ಭಾಗದ ರೈತರು. ಪಾದಯಾತ್ರೆ ಮುಖಾಂತರ ಅಜ್ಜಿಪುರದಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಹಾಕೊಂಡಿದ್ರು. ಅದಕ್ಕೆ ಮತ್ತು ನಾವು ಕೂಡ ಒಂದು ಒಳ್ಳೆ ಸೇವೆಯನ್ನು ಮಾಡಿದ್ನು. ಈ ಎಲ್ಲ ಮತ್ತು ರೈತ ಸಂಘದ ಪರ ಹೋರಾಟಗಾರರು, ಮಾಧ್ಯಮದ ಮಿತ್ರರು, ಟಿ ವಿ ಮಾಧ್ಯಮದ ಮಿತ್ರರು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತು ಹನೂರು ಭಾಗ ಮತ್ತು ಉದ್ಯೋಗ ಅಂತ ನಮಗೆ ಭಾಳ ಅವರ ಧನಧಾನ್ಯಗಳ ಕೊಟ್ಟು ನಮ್ಮನ್ನು ವಿಧಾನಸೌಧಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ಪ್ರೇರಣೆ ನೀಡಿದ್ದಾರೆ. ಎಲ್ಲರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತ ಹೇಳ್ತಾ, ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಮೇಲೆ ಎಫ್ಐಆರ್ ಬುಕ್ ಮಾಡಬೇಕಾಗತ್ತೆ. ಜನಾದೇಶಕ್ಕೆ ಉಲ್ಲಂಘನೆ ಮಾಡಿದ್ರೆ, ಯಾಕಂತಂದರೆ ಇದು ಸ್ವಾಗತಕರವಾದ ದಿವಸ. ಅವರೇನಾದ್ರು ರಾಜೀನಾಮೆ ಕೊಟ್ಟರೆ ಎಫ್ಐಆರ್ ಬುಕ್ ಮಾಡ್ತೀನಿ. ಯಾಕಂದ್ರೆ ಜನಾದೇಶ ಕೊಟ್ಟಿರೋದು ಸಿದ್ದರಾಮಯ್ಯ ಆಳಬೇಕು, ಸಿ ಎಮ್ ಆಗಬೇಕು ಅಂತ. ಅದು ಬಿಟ್ಟು ಬೇರೆ ಏನಾರು ಅವ್ರು ರಾಜೀನಾಮೆ ಕೊಟ್ಟರೆ ಮೊದಲಿಗೆ ನಾನೇ ಎಫ್ಐಆರ್ ಬುಕ್ ಮಾಡ್ತೀನಿ. ರಾಜೀನಾಮೆ ಕೊಡಬಾರ್ದು, ಪುನಃ ಕಂಟಿನ್ಯೂ ಮಾಡಬೇಕು. ಇಂಥ ಪ್ರಗತಿಪರ ಕೆಲಸಗಳನ್ನ ಹೆಚ್ಚು ಜನರಿಗೆ ಮಾಡಬೇಕು, ಬಡಬಗ್ಗರಿಗೆ ಅನುಕೂಲವಾಗಬೇಕು ಅಂತ ನಾನು ಹೇಳೋದ್ರ ಜೊತೆಗೆ ಇವತ್ತು ಏನು ಹನೂರಿಂದ ಬ್ಯಾಂಗ್ಳೂರಿಗೆ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡಿರೋದು ಭಾಳ ಈಗೇನು ಎಲ್ಲರಿಗೂ ನೋವು ಆರಿದೆ, ಸಂತೋಷ ಹುಟ್ಟಿದೆ, ಮನೆ ಮಾತು ಎಲ್ಲರೂ ಕೂಡ ಭಾಳ ಸಂತೋಷ ಪಡ್ತಾವ್ರೆ. ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಇದೇ ಕೆಲಸದಲ್ಲಿ, ಇನ್ನೂ ಹೆಚ್ಚು ಬಡವರ ಥರ ಧ್ವನಿ ಎತ್ತಬೇಕು ಅಂತ ಹೇಳ್ತಾ, ಕಬಿನಿ 2ನೇ ಹಂತ ಮುಂದಿಕಾರು ಜಾರಿ ಮಾಡಲಿ ಮತ್ತು ವೈಜ್ಞಾನಿಕ ಬೆಲೆಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ, ನನ್ನ ಮಹೇಶ್ ಕುಮಾರ್ ಹೆಗ್ಗವಾಡಿಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ವೈದ್ಯರು, ವಿಶ್ವ ರೈತ ಸಂಘಟನಾ ಸದಸ್ಯ